ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇದೇ ಆಗಸ್ಟ್ 29ರಿಂದ 31ವರೆಗೆ 8ನೇ ನಾವಿಕ ವಿಶ್ವ ಕನ್ನಡ ಸಮಾವೇಶ ಫ್ಲೋರಿಡಾದ ಲೇಕ್ಲ್ಯಾಂಡ್ ನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ನಾವು ಅದರಲ್ಲಿ ಭಾಗವಹಿಸಿ ತುಂಬಾ ಎಂಜಾಯ್ ಮಾಡಿದ್ವಿ. ಉಲ್ಲಾಸ, ಉತ್ಸಾಹ, ಉತ್ಸವ ಅನ್ನೋ ಟ್ಯಾಗ್ಲೈನ್ ನಲ್ಲಿ ನಡೆದ ಈ ನಾವಿಕಾ ಸಮಾವೇಶ ಹೆಸರಿಗೆ ತಕ್ಕಂತೆ ವಿಶ್ವ ಕನ್ನಡಿಗರ ಉಲ್ಲಾಸ, ನೂರಾರು ಕಾರ್ಯಕರ್ತರ ಉತ್ಸಾಹ ಸೇರಿ 3 ದಿನಗಳ ಮಹಾ ಉತ್ಸವ ತರ ಆಯ್ತು ಅಂದ್ರೆ ತಪ್ಪಾಗಲ್ಲ. ಫ್ಲೋರಿಡಾದ 4 ಕನ್ನಡ ಕೂಟಗಳಾದ ಒರ್ಲ್ಯಾಂಡೋ, ಟ್ಯಾಂಪಾ, ಜಾಕ್ಸನ್ವಿಲ್, ಮಯಾಮಿ ಸೇರಿ ನಡೆಸಿದ ಈ ನಾವಿಕಾ ಸಮಾವೇಶದಲ್ಲಿ ಏನೇನ್ ಪ್ರೋಗ್ರಾಮ್ ಇತ್ತು, ಯಾರ್ಯಾರು ಬಂದಿದ್ರು, ಹೇಗೆಲ್ಲ ಆಯ್ತು ಅಂತ ನೋಡೋಣ. ಮೊದಲನೇ ದಿನ ಆಗಸ್ಟ್ 29ರ ಶುಕ್ರವಾರ ಸಂಜೆ 4 ಗಂಟೆಗೆ ಅತಿಥಿಗಳನ್ನ ವೆಲ್ಕಮ್ ಮಾಡುವ ಸ್ವಾಗತ ಸಮಾರಂಭದ ಮೂಲಕ ಈ ಸಮಾವೇಶ ಶುರು ಆಯಿತು. ಶ್ರೀಯುತರಾದಂತ ಅಜಿತ್ ಭಾಸ್ಕರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಜಿತ್ ಸರ್ ದಯವಿಟ್ಟು ಬನ್ನಿ. ಸ್ವಾಗತ ಆದ್ಮೇಲೆ ಈ ಸಮಾವೇಶದ ಮೊದಲನೇ ಕಾರ್ಯಕ್ರಮ ಆಗಿ ನನ್ನ ಹಸ್ಬೆಂಡ್ ಆಕರ್ಷ್ ಅವರು ಬರೆದಿರುವ ನಾವು ವಿಶ್ವ ಕನ್ನಡಿಗರು ಅನ್ನೋ ಕವನನ ಓದಿದ್ರು. ಕನ್ನಡವೇ ಆನಂದ, ಕನ್ನಡವೇ ಸಂಬಂಧ, ಕನ್ನಡವೇ ಅನುಕಾಲದ ಅನುಬಂಧ ಆಗಿರುವ ನಾವು ವಿಶ್ವ ಕನ್ನಡಿಗರು. ಕನ್ನಡವೇ ಅನುಕಾಲದ ಅನುಬಂಧ ಆಗಿರುವ ನಾವು ವಿಶ್ವ ಕನ್ನಡಿಗರು. ನಾವೆಲ್ಲ ವಿಶ್ವ ಕನ್ನಡಿಗರು. ಧನ್ಯವಾದ. ಜೈ ಕರ್ನಾಟಕ, ಜೈ ನಾವಿಕ. ಹಾಗೆ ಕನ್ನಡದ ರ್ಯಾಪರ್ ಆಲ್ ಓಕೆ ಅವ್ರದ್ದು ಸಂಗೀತ ಸಂಜೆ ಇತ್ತು. ಇದ್ರ ಜೊತೆಗೆ ಅವತ್ತಿನ ಪ್ರೋಗ್ರಾಮ್ ಎಂಡ್ ಆಯ್ತು. ಎರಡನೇ ದಿನ ಆಗಸ್ಟ್ 30ರ ಶನಿವಾರ ಬೆಳಗ್ಗೆ 8 ಗಂಟೆಗೆ ನಾವಿಕಾ ಮೆರವಣಿಗೆಯಿಂದ ಪ್ರೋಗ್ರಾಂ ಶುರು ಆಯಿತು. ಅಮೆರಿಕಾದ ಬೇರೆ ಬೇರೆ ಪ್ಲೇಸ್ ಅಲ್ಲಿರೋ ಕನ್ನಡ ಕೂಟಗಳು ಈ ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲೂ ಫ್ಲೋರಿಡಾದ 4 ಕನ್ನಡ ಕೂಟಗಳು ಹೈಲೈಟ್ ಆಗಿತ್ತು. ಮೆರವಣಿಗೆ ಆದ್ಮೇಲೆ ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮ, ಉಜ್ವಲ ಸ್ಮರಣ ಸಂಚಿಕೆ ಬಿಡುಗಡೆ, ಹಾಗೆ ಕನ್ನಡದ ಹೆಮ್ಮೆ ನಂದಿನಿ ಪ್ರಾಡಕ್ಟ್ಸ್ ಅಮೆರಿಕಾದಲ್ಲಿ ಲಾಂಚ್ ಮಾಡೋದಕ್ಕೂ ಈ ಸಮಾವೇಶ ಸಾಕ್ಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ಸೊ ಇದೇ ಖುಷಿಯಲ್ಲಿ ಕಾರ್ಯಕ್ರಮನ ಮುಂದುವರಿಸ್ತಾ, ಇದು ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಕನ್ನಡಿಗರಾದಂಥ ನಾವೆಲ್ಲರೂ ಬಹಳ ಖುಷಿ ಪಡುವಂಥ ವಿಷಯ ಏನಪ್ಪ ಅಂದರೆ, ಬಹಳ ಅದೃಷ್ಟಶಾಲಿಗಳು ನಾವು. ಯಾಕಂದರೆ ಕನ್ನಡ ಮಾತ್ರ ಅತಿ ಹೆಚ್ಚು ಶ್ರೀಮಂತವಾದ ಸಾಹಿತ್ಯ ಹೊಂದಿದೆ ಅಂತ ಹೇಳ್ಬೋದು. ಉಜ್ವಲ ಸ್ಮರಣ ಸಂಚಿಕೆ ಇದೀಗ ಲೋಕಾರ್ಪಣೆ ಆಗ್ತಿದೆ. ನಿಮ್ಮೆಲ್ಲರ ಸಾಕ್ಷಿಯಾಗಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉಜ್ವಲ ಸ್ಮರಣ ಸಂಚಿಕೆ ನಾವಿಕಾ 8ನೇ ವಿಶ್ವ ಕನ್ನಡ ಸಮಾವೇಶ 2025ರ ಉಜ್ವಲ ನಿಮ್ಮ ಮುಂದೆ. ಅಮೆರಿಕದಲ್ಲಿ ನಂದಿನಿಯ ಪ್ರಾಡಕ್ಟ್ಸ್ ಲಾಂಚ್ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಕೊಡ್ತಾ ಧನ್ಯವಾದಗಳು. ಈ
ಇದಾದ್ಮೇಲೆ ಕನ್ನಡದ ಇತಿಹಾಸದ ಬಗ್ಗೆ ಮೂಡಿಬಂದ ನೃತ್ಯ ರೂಪಕ ಕನ್ನಡೋತ್ಸವ ಅನ್ನೋ ಶೋ ಬಹಳಷ್ಟು ಮೆಚ್ಚುಗೆ ಪಡೆಯಿತು. ಟ್ಯಾಂಪಾ ಕನ್ನಡ ಕೂಟದ 150ಕ್ಕೂ ಹೆಚ್ಚು ಕಲಾವಿದರು ಪರ್ಫಾರ್ಮ್ ಮಾಡಿದ್ದು ಸಾಧನೆ ಅಂತಾನೆ ಹೇಳ್ಬಹುದು. ಕನ್ನಡೋತ್ಸವ ಇದು ಕನ್ನಡಿಗರ ಆತ್ಮಕತೆ. ಜಯ ಕನ್ನಡಾಂಬೆ, ಜಯ ಭುವನೇಶ್ವರಿ, ಜಯ ಕರ್ನಾಟಕ ಮಾತೆ. ಇದು ಆಗ್ತಿದ್ದ ಹಾಗೆ ಶುರುವಾಗಿದ್ದು ಒರ್ಲ್ಯಾಂಡೋ ಕನ್ನಡ ಸಂಘದ ತಾರಾಲೋಕ ಅನ್ನೋ ಶೋ. ಇದು ಕನ್ನಡದ ಸಿನಿಮಾದ ವಿಕಾಸವನ್ನು ಕನ್ನಡದ ಹೆಸರಾಂತ ನಟನಟಿಯರ ಸಿನಿಮಾ ಸಾಂಗ್, ಡ್ಯಾನ್ಸ್, ಡೈಲಾಗ್ಗಳ ಮೂಲಕ ಪರ್ಫಾರ್ಮ್ ಮಾಡಿದ್ದು ತುಂಬಾನೇ ಸೊಗಸಾಗಿತ್ತು. ವಿಕ್ರಮ್ ಸೂರಿ ಹಾಗೂ ನಮಿತಾ ರಾವ್ ಅವರ ಕ್ರಿಯೇಟಿವ್ ಡೈರೆಕ್ಷನ್ ಅಲ್ಲಿ ಮೂಡಿಬಂದ ಈ ಶೋದ ಪಾತ್ರಗಳಿಗೆ ಜೀವ ತುಂಬಿದ್ದು ಒರ್ಲ್ಯಾಂಡೋ ಕನ್ನಡ ಸಂಘದ ಕಲಾವಿದರು. ಇದನ್ನ ನಾವಿಕಾದ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು.
ಸಮರಗೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಇನ್ನು ನಾವಿಕ ಸಮಾವೇಶದ ಬೆಡಗಿನ ಶೋ ನಾವಿಕ ಪೆಜೆಂಟ್ ಅಥವಾ ಸೌಂದರ್ಯ ಸ್ಪರ್ಧೆ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಡೆದ ಈ ಸ್ಪರ್ಧೆ ನೋಡೋಕೆ ಫುಲ್ ಹೌಸ್ ಇತ್ತು. ನಾವಿಕ ಕಂಜಿನಿಯಾಲಿಟಿ ಕಂಟೆಸ್ಟೆಂಟ್ ನಂಬರ್ 8 ರಾಜೇಶ್ವರಿ ಶೇಖರ್. Congratulations Rajeshwari. 2025 goes to contestant number 7 Purnima Bangalore Prasad. ದಿನದ ಕೊನೆ ಪ್ರೋಗ್ರಾಂ ಆಗಿದ್ದು ಮನೋಮೂರ್ತಿ ಅವರ ಮೆಲೋಡಿ ಹಾಡುಗಳ ಮ್ಯೂಸಿಕಲ್ ನೈಟ್. ಹಿತವಾದ ಸಂಗೀತ, ಸುಮಧುರವಾದ ಗಾಯನ ಹಾಗೆ ಮನೋಮೂರ್ತಿ ಅವರ ಸಂಗೀತ ಪಯಣದ ನೆನಪುಗಳು ಸೇರಿ ತುಂಬಾ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸಾಕಾಗಿದೆ ನೀನಿಲ್ಲದೆ ಈ ಸಂತೆ ಸಾಕಾಗಿದೆ ಏಕಾಂತವೇ ಆಲಾಪವು ಏಕಾಂಗಿಯ ಸಲಾಪವು ಈ ಮೌನ ಬಿಸಿಯಾಗಿದೆ ಓ ಮೌನ ಬಿಸಿಯಾಗಿದೆ ಈ ಸಂಜೆಯ ಕಾಗಿದೆ ಈ ಸಂಜೆಯ ಕಾಗಿದೆ. ಮೂರನೇ ಹಾಗೆ ಕೊನೆ ದಿನವಾದ ಆಗಸ್ಟ್ 31ರ ಭಾನುವಾರ ಬೆಳಗ್ಗೆ ಸಿಹಿಕೈ ಚಂದ್ರು ಅವರ ಸ್ಟಾರ್ ಸುವರ್ಣ ಟಿವಿ ಚಾನೆಲ್ ಅಲ್ಲಿ ಪ್ರಸಾರವಾಗೋ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಅಂಗವಾಗಿ ನಾವಿಕಾ ಶೆಫ್ ಕಾಂಟೆಸ್ಟ್ ಕಂಡಕ್ಟ್ ಮಾಡಿದ್ರು. ಇದು ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನ್ ಆಗಿದ್ದು ಅವ್ರು ಕೊಡೋ ಇಂಗ್ರೀಡಿಯೆಂಟ್ಸ್ ಬಳಸಿ 30 ನಿಮಿಷದಲ್ಲಿ ಡಿಶ್ ಪ್ರಿಪೇರ್ ಮಾಡಬೇಕು. ಇದರಲ್ಲಿ ನಾವು ಭಾಗವಹಿಸಿ ಸೆಕೆಂಡ್ ಪ್ರೈಸ್ ವಿನ್ ಆಗಿದ್ದು ಬಹಳ ಖುಷಿ ಆಯ್ತು. ಇದು ದಸರಾ ಟೈಮಲ್ಲಿ ಸ್ಟಾರ್ ಸುವರ್ಣ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ಮಿಸ್ ಮಾಡದೆ ನೋಡಿ.
ನಮ್ಮ ಬೊಂಬಾಟ್ ಭೋಜನದ ಮನೆ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆ ಊಟ ಮಾಡೋಕ್ಕೆ ನಾನಿವತ್ತು ಫ್ಲಾರಿಡಾಗೆ ಬಂದಿನಿ. ಅಮೆರಿಕಾದಲ್ಲಿ ಫ್ಲಾರಿಡಾದಲ್ಲಿ ಟ್ಯಾಂಪಾದಲ್ಲಿ ನಾವಿಕಾ ಅಂತ ಒಂದು ಕನ್ನಡ ಕನ್ವೆನ್ಷನ್ ನಡೀತಿದೆ. ನಾವು ವಿಶ್ವ ಕನ್ನಡಿಗರು ಅಂತ ಹೇಳಿ ಇಲ್ಲಿ ಬೊಂಬಾಟ್ ಭೋಜನದ ನಾವಿಕಾ ಶೆಫ್ ಅನ್ನುವ ಒಂದು ಅಡಿಗೆ ಕಾಂಟೆಸ್ಟ್ ನ ಮಾಡ್ತಾ ಇದೀವಿ. ಇಲ್ಲಿ ಸುಮಾರು ಒಂದು 14 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ 14 ಟೀಮ್ಗೆ ನಾವು ಫೈರ್ಲೆಸ್ ಕುಕಿಂಗ್ ಕಾಂಟೆಸ್ಟ್ ಮಾಡ್ತಾ ಇದೀವಿ. ದಿ ಸೆಕೆಂಡ್ ಪ್ಲೇಸ್ ಗೋಸ್ ಟು ಶ್ವೇತಾ ಸುರೇಶ್ ಅಂಡ್ ನಿಖಿತಾ ಶಿವಂ. ಇದೇ ಟೈಮಲ್ಲಿ ಮಕ್ಕಳಿಗೆ ಕನ್ನಡ ಕಲಿಯ ಅಂತ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಶ್ರೀನಾಥ್ ಅವರಿದ್ದು ಮಕ್ಕಳಿಗೆ ಎಂಕರೇಜ್ ಮಾಡ್ತಾ ಹಾಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ರು. ಕಲಿಯೋದಕ್ಕೆ ಕನ್ನಡದಲ್ಲಿ ಬರಬೇಕು. ಕನ್ನಡ ಅಂದ್ರೆ ಸೋಪ್ ಹ್ಯಾಟ್ ಅವ್ರು ಶುರುವಾಗಿ ನೀವು ಪಾರ್ಶಾಲಿಟಿ ಅಲ್ಲಿಗೆ ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೋಗ್ರಾಮ್ ಆಗಿ ಉತ್ತರ ಕರ್ನಾಟಕದ ಜನಮನ ಸಂಗಮ ಅನ್ನೋ ಶೋ ಉತ್ತರ ಕರ್ನಾಟಕದ ಭಾಷಾ ಶೈಲಿಯಲ್ಲಿ ಮಾತಾಡ್ತಾ ಹಾಡು ಹೇಳ್ತಾ ಪರ್ಫಾರ್ಮೆನ್ಸ್ ಮಾಡಿದ್ದು ಬಹಳಷ್ಟು ಜನರ ಚಪ್ಪಾಳೆ ಗಿಟ್ಟಿಸ್ತು. ನಾವು ನೌಕಾದ ಭರ್ಪೂರ್ ಮೋಜ್ ತುಂಬಿಕೊಂಡು ನಾವಿಕರಿಗೆ ಮನೋರಂಜನಾ ಕೊಡಕ್ ಬಂದೀವ್ ನೋಡ್ರಿ. ತಡ ಯಾಕೆ ಮಾಡುದ್ರಿ? ಶುರು ಮಾಡೋಣ ಬರ್ರಿ. ಯಾಕಂದ್ರ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಕಲರು ನಾವಿಕಕ್ಕ ಮಸ್ತ್ ಮಜಾ ಮಾಡಿ ನಾವು ಹೋಗದಕ್ಕ. ಇದಾದ್ಮೇಲೆ ಇದ್ದ ಒರ್ಲ್ಯಾಂಡೋ ಕನ್ನಡ ಸಂಘದ ಕಣಾದ ನರಹರಿ ಅವರ ಸಿತಾರ್ ವಾದನ ಎಲ್ಲಾ ಸಂಗೀತ ಪ್ರೇಮಿಗಳನ್ನ ನಾದದ ಅಲೆಯಲ್ಲಿ ತೇಲೋ ತರ ಮಾಡ್ತು. ಇನ್ನು ಈ ಸಮಾವೇಶದ ಕೊನೆಯ ಗ್ರ್ಯಾಂಡ್ ಪರ್ಫಾರ್ಮೆನ್ಸ್ ಆಗಿ ನಡೆದ ಫೆಸ್ಟಿವಲ್ ಆಫ್ ಇಂಡಿಯಾ ಅನ್ನೋ ಥೀಮ್ ನಲ್ಲಿ ಮಾಡಿದಂತಹ ಹಬ್ಬೋತ್ಸವ ಅನ್ನೋ ಫ್ಯಾಷನ್ ಶೋ ಭಾರತದ ವಿವಿಧ ಹಬ್ಬಗಳು, ಅದಕ್ಕೆ ತಕ್ಕಂತೆ ಕಾಸ್ಟ್ಯೂಮ್ಸ್, ಮ್ಯೂಸಿಕ್ ಎಲ್ಲ ಸೇರಿ ಕನ್ನಡದ ಸಂಸ್ಕೃತಿಯನ್ನು ಬಿಂಬಿಸೋ ಶೋ ಆಗಿ ಬಹಳಷ್ಟು ಮೆಚ್ಚುಗೆ ಪಡೆಯಿತು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ನೀನು ಕೀಳು ಭೇದವಿಲ್ಲಲು ಭೇದವಿಲ್ಲ. ಹಾಗೆ ಸಮಾವೇಶದ ಫೈನಲ್ ಪ್ರೋಗ್ರಾಮ್ ಆಗಿ ಕನ್ನಡದ ಸಿನಿಮಾ ಸೆಲೆಬ್ರಿಟೀಸ್, ಸಿಂಗರ್ಸ್, ಡ್ಯಾನ್ಸರ್ಸ್ ಎಲ್ಲ ಸೇರಿ ನಡೆಸಿಕೊಟ್ಟ ಸ್ಯಾಂಡಲ್ವುಡ್ ನೈಟ್ಸ್ ಎಲ್ಲರನ್ನೂ ಕುಣಿದು ಕುಪ್ಪಳಿಸೋ ತರ ಮಾಡ್ತು. ರಕ್ಷಿತ್ ಶೆಟ್ಟಿ, ರಮ್ಯಾ, ರಮೇಶ್ ಅರವಿಂದ್, ಶ್ರೀನಾಥ್, ನಾಗತಿಹಳ್ಳಿ ಚಂದ್ರಶೇಖರ್, ಮನೋಮೂರ್ತಿ ಇವರೆಲ್ಲರ ಮಾತು, ಹಾಡು, ಡ್ಯಾನ್ಸ್, ಅದರ ಜೊತೆಗೆ ನಿರಂಜನ್ ದೇಶಪಾಂಡೆ ಅವರ ಆಂಕರಿಂಗ್ ಸೇರಿ ಸಮಾವೇಶಕ್ಕೆ ಗ್ರ್ಯಾಂಡ್ ಎಂಡಿಂಗ್ ಆಯ್ತು.
ಇದೀಗ ಆಯಸಚ್ಚಿ ಹೋಗಿದೆ ಜಗ ತಡೆದ ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ ಕನಸಲ್ಲಿ ಅಲೆಯಲೆ ದುರ್ಗಂದು ಅಲೆಯಲೆ ಮುದ್ದಾರೆ ಅಯ್ಯೋ ಕಚಿ ಬಡಿದಾರೆ ನನ್ನ ಕ್ಯಾರೆಕ್ಟರ್ನ ಸೃಷ್ಟಿಸಿದ ನಾಗತಲ್ಲಿ ಚಂದ್ರಶೇಖರ್ ಅವರಿಗೆ ನಾನು ಒಬ್ಬ ನಟನಾಗಿ ಒಂದು 450-500 ಹಾಡುಗಳಿಗೆ ನಾನು ಕುಣಿದಿರ್ಬೋದು. ನನ್ನ ಸಿಗ್ನೇಚರ್ ಸಾಂಗ್ ಅಂದರೆ 100 ಜನ್ಮಕ್ಕೂ ಅದನ್ನು ಕೊಟ್ಟವರು ಮನೋಮೂರ್ತಿ ಅವರು. ದಿಸ್ ವಂಡರ್ಫುಲ್ ಟ್ರೂಪ್ ಕೇಮಿ ಅಮೆರಿಕಾ. ಮೊನ್ನೆ ಯಾರು ಹೇಳ್ತಿದ್ರು ಅಮೆರಿಕಾ ಪಾರ್ಟ್ 2 ಯಾಕೆ ಮಾಡಬಾರ್ದು ಅಂದರು. ಮಾಡ್ತೀವಿ, ಅದರ ಹೆಸರು ಇಂಡಿಯಾ ಅಂತ ಇಡ್ತೀವಿ. ಇಷ್ಟೇ ಅಲ್ಲದೆ ಯಕ್ಷಗಾನ, ಹಾಸ್ಯ ನಾಟಕ ಹಾಗೆ ಬಹಳಷ್ಟು ಸಾಹಿತ್ಯ, ಸಂಗೀತ ಕಾರ್ಯಕ್ರಮಗಳೆಲ್ಲ ಇತ್ತು. ಇದೆಲ್ಲದರ ಜೊತೆಗೆ ಪ್ರತಿದಿನ ವಿಭಿನ್ನ ರೀತಿಯ ಕರ್ನಾಟಕದ ಊಟ ತಿಂದಿದ್ದಂತೂ ತುಂಬಾನೇ ಖುಷಿ ಆಯ್ತು. ಹೀಗೆ 3 ದಿನ ಅಮೆರಿಕದಲ್ಲಿ ನಡೆದ ಬಹುದೊಡ್ಡ ಕನ್ನಡ ಹಬ್ಬ ಅಂತಾನೆ ಹೇಳ್ಬಹುದಾದ 8ನೇ ನಾವಿಕ ವಿಶ್ವ ಕನ್ನಡ ಸಮಾವೇಶಕ್ಕೆ ತೆರೆಬಿತ್ತು. ಇದೇ ರೀತಿ ಇಲ್ಲಿ ನಡೆಯೋ ಬೇರೆ ಬೇರೆ ಈವೆಂಟ್ಸ್ ಬಗ್ಗೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದ್ರೆ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.